ಮಂಜುಗಡ್ಡೆ ಕರಗಿ ನೀರಾಗಿ ಮತ್ತೆ ಆವಿಯಾಗೋದನ್ನ ನಾವು ನೋಡಿರ್ತೇವೆ. ದ್ರವ್ಯಗಳು ತಮ್ಮ ಸ್ಥಿತಿಯನ್ನ ಬದಲಾಯಿಸ್ತದೆ. ಈ ವಿಡಿಯೋದಲ್ಲಿ ದ್ರವ್ಯದ ಸ್ಥಿತಿ ಬದಲಾವಣೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಜೊತೆಗೆ ಈ ಬದಲಾವಣೆಯಿಂದ ದ್ರವ್ಯದ ಕಣಗಳಿಗೆ ಏನಾಗ್ಬೋದು ಅಂತ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಬೀಕರ್ನಲ್ಲಿ ಮಂಜುಗಡ್ಡೆಗಳನ್ನ ತಗೊಳ್ಳೋಣ. ಅದಕ್ಕೆ ತಾಕೋ ರೀತಿಯಲ್ಲಿ ಒಂದು ತಾಪಮಾಪಕವನ್ನ ಇಟ್ಕೊಳ್ಳೋಣ. ಈಗ ಇದನ್ನ ಸ್ವಲ್ಪ ಕಾಸ್ಲಿಕ್ಕೆ ಶುರು ಮಾಡೋಣ. ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ತಾಪಮಾಪಕದಲ್ಲಿ ತಾಪಮಾನ ಸ್ವಲ್ಪ ಏರ್ಬೋದು. ಈ ಬಿಂದುವಿನಲ್ಲಿ ಮಂಜುಗಡ್ಡೆ ನೀರಾಗ್ಲಿಕ್ಕೆ ಶುರು ಆಗುತ್ತೆ. ಇದನ್ನ ಸ್ವಲ್ಪ ಝೂಮ್ ಮಾಡಿ ನಾವು ನೋಡಿದ್ರೆ ಮಂಜುಗಡ್ಡೆಯ ಕಣಗಳು ತುಂಬಾ ಹತ್ತಿರದಲ್ಲಿರುತ್ತೆ. ಮೊದಲಿಗೆ ತಮ್ಮ ಸ್ಥಾನದಲ್ಲೇ ಕಂಪಿಸ್ತಿರುತ್ತೆ. ನಾವು ಕಾಸಿ ತಾಪಮಾನವನ್ನ ಹೆಚ್ಚು ಮಾಡ್ತಿದ್ದಂತೆ ಅವುಗಳ ಚಲನ ಶಕ್ತಿನೂ ಜಾಸ್ತಿ ಆಗುತ್ತೆ. ಇನ್ನೂ ಜೋರಾಗಿ ಕಂಪಿಸ್ಲಿಕ್ಕೆ ಶುರು ಮಾಡುತ್ತೆ. ಇದೇ ರೀತಿ ನಾವು ಕಾಸೋದನ್ನ ಮುಂದುವರಿಸ್ತಿದ್ರೆ ಕಣಗಳು ತಮ್ಮ ನಡುವೆ ಇರುವ ಆಕರ್ಷಣಾ ಬಲವನ್ನ ಬ್ರೇಕ್ ಮಾಡುವ ಸಾಮರ್ಥ್ಯವನ್ನ ಕೂಡ ಪಡೆದುಕೊಳ್ಳುತ್ತೆ. ಅದರಿಂದಾಗಿ ಮುಕ್ತವಾಗಿ ತಿರುಗಾಡಲು ಶುರು ಮಾಡುತ್ತೆ. ಹೀಗೆ ಘನಗಳು ದ್ರವವಾಗಿ ಪರಿವರ್ತನೆಗೊಳ್ಳುತ್ತೆ. ಮಂಜುಗಡ್ಡೆಗಳು ನೀರಾಗೋದು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಅಂದ್ರೆ ನಾವು ಬಿಸಿ ಶಾಖವನ್ನ ಕೊಡ್ತಿದ್ರೂ ಕೂಡ ಎಲ್ಲಾ ಮಂಜುಗಡ್ಡೆ ನೀರಾಗೋವರೆಗೂ ತಾಪ 0 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗೋದಿಲ್ಲ. ಸ್ಥಿರವಾಗಿ 0 ಡಿಗ್ರಿ ಸೆಲ್ಸಿಯಸ್ಸೇ ಇರುತ್ತೆ. ಆದ್ರಿಂದ ಈ ಬಿಂದುವನ್ನ ಮಂಜುಗಡ್ಡೆಯ ದ್ರವನ ಬಿಂದು ಅಂತ ಕರೆಯಲಾಗುತ್ತೆ. ಘನವು ದ್ರವಿಸುವಾಗ ಇರುವ ಕನಿಷ್ಠ ತಾಪವನ್ನ ದ್ರವನ ಬಿಂದು ಅಂತ ಕರೀತಾರೆ. ಒಂದು ವೇಳೆ ಯಾವುದಾದ್ರೂ ವಸ್ತುವಿನ ದ್ರವನ ಬಿಂದು 50 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಇದರ ಅರ್ಥ ಏನು? ಆ ವಸ್ತುವಿನ ಕಣಗಳ ನಡುವೆ ಇರುವ ಆಕರ್ಷಣಾ ಬಲ ತುಂಬಾ ಜಾಸ್ತಿ ಇದ್ದ ಕಾರಣ ಅವುಗಳನ್ನ ಮುರಿಯೋದಕ್ಕೆ ಹೆಚ್ಚು ತಾಪಮಾನ ಬೇಕಾಯ್ತು ಅಂತ ಅರ್ಥ ಮಾಡ್ಕೊಳ್ಬೇಕು. ನಾವು ಶಾಖವನ್ನ ಕೊಡ್ತಾನೇ ಇದ್ದೇವೆ, ಆದ್ರೆ ಎಲ್ಲಾ ಮಂಜುಗಡ್ಡೆ ನೀರಾಗೋವರೆಗೂ ತಾಪ 0 ಡಿಗ್ರಿ ಸೆಲ್ಸಿಯಸ್ಸೇ ಇರುತ್ತೆ. ಹಾಗಿದ್ರೆ ನಾವು ಪೂರೈಸಿದ ಆ ಶಾಖ ಎಲ್ಲೋಯ್ತು? ಆ ಎಲ್ಲಾ ಶಾಖ ಕಣಗಳ ನಡುವೆ ಇರುವ ಆಕರ್ಷಣಾ ಬಲವನ್ನ ಮುರಿಯೋದಕ್ಕೆ ಬಳಕೆ ಆಯ್ತು. ಒಂದು ಬಿಂದುವಿನಲ್ಲಿ ನೀರು ಕುದಿಲಿಕ್ಕೆ ಶುರುವಾಗುತ್ತೆ. ನೀರು ಸಾಮಾನ್ಯವಾಗಿ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕುದಿಯುತ್ತೆ. ಈ 100 ಡಿಗ್ರಿ ಸೆಲ್ಸಿಯಸ್ ಅನ್ನ ಕುದಿಯುವ ಬಿಂದು ಅಂತ ಕರೀತೇವೆ. ಕುದಿಯುವ ಬಿಂದು ನೀರು ಆವಿಯಾಗುವ ಕನಿಷ್ಠ ತಾಪ. ಅಂದ್ರೆ ಇದೇ ರೀತಿ ತಾಪ ಮುಂದುವರಿಸಿದಾಗ ನೀರು ಆವಿ ಆಗ್ಲಿಕ್ಕೆ ಶುರು ಮಾಡುತ್ತೆ. ಯಾಕೆ ಅಂದ್ರೆ ಕಣಗಳಲ್ಲಿ ಇನ್ನೂ ಹೆಚ್ಚು ಚಲನ ಶಕ್ತಿ ಸಿಕ್ಕಿರೋದ್ರಿಂದ ಅವು ಮುಕ್ತವಾಗಿ ವೇಗವಾಗಿ ಚಲಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ನೀರು ಆವಿಯಾಗ್ಬಿಡುತ್ತೆ. ಘನ ಸ್ಥಿತಿಯಲ್ಲಿ ಕಣಗಳು ತುಂಬಾ ಹತ್ತಿರವಾಗಿ ಜೋಡಣೆಗೊಂಡಿತ್ತು. ಶಾಖವನ್ನ ಕೊಟ್ಟಾಗ ಅವುಗಳ ನಡುವೆ ಇರುವ ಆಕರ್ಷಣಾ ಬಲವನ್ನ ಮುರಿದು ಸ್ವಲ್ಪ ಮುಕ್ತವಾಗಿ ಚಲಿಸಲಿಕ್ಕೆ ಪ್ರಾರಂಭವಾಯಿತು. ಆಗ ಒಂದು ಘನವಸ್ತು ದ್ರವವಾಗಿ ಪರಿವರ್ತನೆಗೊಳ್ತು. ಇನ್ನೂ ಶಾಖವನ್ನ ಕೊಟ್ಟಾಗ ಹೆಚ್ಚು ಚಲನ ಶಕ್ತಿಯನ್ನ ಗಳಿಸಿ ನೀರಾವಿಯಾಗಿ ಅನಿಲಕ್ಕೆ ಪರಿವರ್ತನೆಗೊಳ್ತು. ಹೀಗೆ ತಾಪ ಹೆಚ್ಚಿಸ್ತಿದ್ದಂತೆ ಯಾವುದೇ ವಸ್ತುವನ್ನ ಘನದಿಂದ ದ್ರವಕ್ಕೆ, ದ್ರವದಿಂದ ಅನಿಲಕ್ಕೆ ಪರಿವರ್ತನೆ ಮಾಡಬಹುದು. ಈಗ ಒಂದು ಸಿಲಿಂಡರ್ನಲ್ಲಿ ಅನಿಲವನ್ನ ತುಂಬೋಣ. ತಾಪಮಾನ ಹೇಗೆ ದ್ರವ್ಯದ ಸ್ಥಿತಿ ಬದಲಾವಣೆಗೆ ಕಾರಣವಾಯಿತು ಅಂತ ನೋಡಿದ್ವಿ. ಈಗ ಒತ್ತಡ ಹೇಗೆ ದ್ರವ್ಯದ ಸ್ಥಿತಿಯನ್ನ ಬದಲಾಯಿಸುತ್ತೆ ಅಂತ ಕೂಡ ನೋಡ್ಬಿಡೋಣ. ಈ ಸಿಲಿಂಡರ್ನಲ್ಲಿ ಅನಿಲವಿದೆ. ಇದಕ್ಕೆ ಒಂದು ಪಿಸ್ತನ್ ಅನ್ನ ಜೋಡಿಸಿಟ್ಟಿದ್ದೇವೆ ನಾವು. ಈ ಪಿಸ್ತನ್ ಅನ್ನ ಕೆಳಗೆ ದೂಡೋಣ ನಾವು. ಆಗ ಈ ಸಿಲಿಂಡರ್ನ ಗಾತ್ರ ಕಡಿಮೆ ಆಗ್ತಿದೆ ಅಲ್ವಾ? ಆದ ಕಾರಣ ಕಣಗಳಿಗೆ ಬೇರೆ ವಿಧಿ ಇಲ್ಲದೆ ಹತ್ತಿರ ಬರಬೇಕಾಗ್ತಾ ಇದೆ. ಅಂದ್ರೆ ನಾವು ಪಿಸ್ತನ್ ಅನ್ನ ಕೆಳಗೆ ದೂಡಿದಾಗ ಒತ್ತಡ ಜಾಸ್ತಿ ಆಗ್ತಿದೆ. ಆದ್ರಿಂದ ಕಣಗಳು ಹತ್ತಿರ ಬಂದು ಪರಸ್ಪರ ಆಕರ್ಷಣಾ ಬಲವನ್ನ ಸೃಷ್ಟಿ ಮಾಡ್ಕೊಳ್ತಾ ಇದೆ. ಹೀಗೆ ಅನಿಲದಿಂದ ದ್ರವವಾಗಿ ಸ್ಥಿತಿ ಬದಲಾಗುತ್ತೆ. ಆದ್ರೆ ಇಲ್ಲಿ ನಾವು ಕಡಿಮೆ ತಾಪವನ್ನ ಇಟ್ಟಿರ್ಬೇಕು. ನಾವು ಇನ್ನೂ ಒತ್ತಡವನ್ನ ಜಾಸ್ತಿ ಮಾಡ್ತಾ ಹೋದ್ರೆ, ಅಂದ್ರೆ ಪಿಸ್ತನ್ ಅನ್ನ ಕೆಳಗೆ ದೂಡ್ತಾ ಹೋದ್ರೆ
ಕಣಗಳು ಇನ್ನೂ ಪರಸ್ಪರ ಹತ್ತಿರ ಬರ್ತಾ ಹೋಗುತ್ತೆ. ಒಂದು ಹಂತದಲ್ಲಿ ಕಣಗಳು ತುಂಬಾ ಹತ್ತಿರ ಬಂದು ತುಂಬಾ ಬಲವಾದ ಆಕರ್ಷಣಾ ಶಕ್ತಿಯನ್ನ ಗಳಿಸುತ್ತೆ. ಆದ ಕಾರಣ ದ್ರವ ಘನವಾಗಿ ಪರಿವರ್ತನೆಗೊಳ್ಳುತ್ತೆ. ಅಂದ್ರೆ ಒತ್ತಡ ಬದಲಾವಣೆಯಿಂದ ಅನಿಲವನ್ನ ನಾವು ಒಂದು ಘನ ಸ್ಥಿತಿಗೆ ತರಬಹುದು. ಇದರ ಒಂದು ಉದಾಹರಣೆ ನೋಡೋಣ. ಘನ ಕಾರ್ಬನ್ ಡೈಆಕ್ಸೈಡ್, ಹೃದಯ, ಕಿಡ್ನಿ ಇವುಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಬೇಕಾಗುತ್ತೆ. ಆ ದಾರಿ ಮಧ್ಯದಲ್ಲಿ ಅಂಗಾಂಗಗಳ ಒಂದು ತಾಪಮಾನವನ್ನ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಈ ಅಂಗಾಂಗಗಳನ್ನ ತಣ್ಣಗಿಡಿಸಲು ಈ ಘನ ಕಾರ್ಬನ್ ಡೈಆಕ್ಸೈಡ್ ಅಥವಾ ಡ್ರೈ ಐಸ್ ಅನ್ನ ಬಳಸಲಾಗುತ್ತೆ. ಇದೇ ರೀತಿ ಇನ್ನೂ ಹಲವಾರು ಉಪಯೋಗಗಳು ಘನ ಕಾರ್ಬನ್ ಡೈಆಕ್ಸೈಡ್ ನಿಂದ ಆಗುತ್ತೆ. ಇದನ್ನ ಹೆಚ್ಚಿನ ಒತ್ತಡದಲ್ಲಿ ಸಂಗ್ರಹಿಸಿಡುತ್ತಾರೆ. ವಾತಾವರಣದ ಒತ್ತಡವಾದ 1 ಅಟ್ಮಾಸ್ಫಿಯರ್ನ ಸಂಪರ್ಕಕ್ಕೆ ಇದನ್ನ ತಂದಾಗ ಈ ಘನ ಕಾರ್ಬನ್ ಡೈಆಕ್ಸೈಡ್ ನೇರವಾಗಿ ಅನಿಲವಾಗಿ ಬದಲಾಗುತ್ತೆ. ಇದೇ ಕಾರಣದಿಂದ ಈ ಘನ ಕಾರ್ಬನ್ ಡೈಆಕ್ಸೈಡ್ನ ಡ್ರೈ ಐಸ್ ಅಥವಾ ಶುಕ ಮಂಜುಗಡ್ಡೆ ಅಂತ ಕರೀತಾರೆ. ನಾವು ಒತ್ತಡ ಜಾಸ್ತಿ ಮಾಡ್ತಿದ್ದಂತೆ ಅನಿಲ ಹೇಗೆ ದ್ರವವಾಯಿತು, ದ್ರವ ಹೇಗೆ ಘನವಾಯಿತು ಅಂತ ನೋಡಿದ್ವಿ. ಅದೇ ರೀತಿ ಒತ್ತಡ ಕಡಿಮೆ ಮಾಡಿದಾಗ ಈ ಉದಾಹರಣೆಯನ್ನ ನೋಡ್ದಂಗೆ ಅದರ ವಿರುದ್ಧ ಆಗುತ್ತೆ. ಅಂದ್ರೆ ಘನದಿಂದ ನೇರವಾಗಿ ಅನಿಲಕ್ಕೆ ಪರಿವರ್ತನೆಗೊಳ್ಳುತ್ತೆ. ಆದ್ರಿಂದ ತಾಪ ಮತ್ತು ಒತ್ತಡವನ್ನ ಬದಲಾಯಿಸಿದಾಗ ದ್ರವ್ಯದ ಸ್ಥಿತಿ ಬದಲಾವಣೆಯಾಗುತ್ತೆ.